ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ MK Tech ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂತಂದರೆ, ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇದು ವರ್ಕ್ ಫ್ರಮ್ ಹೋಮ್ ಅಂತಲೇ ಹೇಳ್ಬೋದು. ಅಂದರೆ ಮನೆಯಿಂದನೇ ನೀವು ಕೆಲಸ ಮಾಡಿ, ನಾನು ಆಲ್ರೆಡಿ ತಮ್ನೈಲ್ನಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. 50ರಿಂದ 1 ಲಕ್ಷದ ತನಕ ಮನೆಯಲ್ಲಿ ಕುಳಿತು ದುಡೀರಿ ಅಂದ್ಬಿಟ್ಟು ನಾನು ಆಲ್ರೆಡಿ ತಮ್ನೈಲಲ್ಲಿ ಹಾಕಿದ್ದೀನಿ. ಅದಕ್ಕೋಸ್ಕರ ನೀವು ಈ ಒಂದು ವಿಡಿಯೋನ ಓಪನ್ ಮಾಡಿದ್ದೀರಾ ಅಂತ ಗೊತ್ತು. ಅದು ಯಾವುದೇ ಥರ ಫೇಕಲ್ಲ ಫ್ರೆಂಡ್ಸ್, ಅದು ಒರಿಜಿನಲ್ ಟ್ರಸ್ಟೆಡ್ ಆಗಿದೆ ಕಂಪ್ನಿ ಬಂದುಬಿಟ್ಟು. ಅದಕ್ಕೋಸ್ಕರ ತಮ್ನೈಲಲ್ಲಿ ನಾನು ಅದನ್ನು ಹಾಕಿದ್ದೀನಿ. ನಾನು ಕೂಡ ಬೇರೆ ಒಂದು ಕೆಲಸನ ಮಾಡಿಕೊಂಡು ಈ ಒಂದು ಕಂಪ್ನಿಲಿ ನಾನು ಕೂಡ ವರ್ಕ್ ಮಾಡ್ತಾಯಿದ್ದೀನಿ. ನಾನು ನಿಮ್ಗೆ ಇವಾಗ ಹೇಳ್ತಾ ಇದ್ದೀನಲ್ಲ ಈ ವಿಡಿಯೋಲ್ಲಿ, ಈ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನೀವು ಜಸ್ಟು ಏನು ಮಾಡಬೇಕು ಅಂತಂದರೆ, ಅರ್ನಿಂಗ್ ಮಾಡೋಕ್ಕೋಸ್ಕರ ಸಿಂಪಲ್ ಕೆಲಸ ಇರ್ತದೆ ಫ್ರೆಂಡ್ಸ್. ನೀವು ಮನೆಯಿಂದನೇ ಮಾಡ್ಬೋದು ಈ ಕೆಲಸನ. ಸಿಂಪಲ್ಲಾಗಿರುತ್ತೆ. ವರ್ಕ್ ಫ್ರಮ್ ಹೋಮ್ ತುಂಬ ಜಿನಿಯನಾಗಿ ಅರ್ನಿಂಗನ್ನು ಕೊಡ್ತಾಯಿದೆ ಈ ಒಂದು ಕಂಪ್ನಿಯವರು. ಈ ಒಂದು ಕಂಪ್ನಿ ಯಾವುದು ಮತ್ತು ಇದರಲ್ಲಿ ನೀವು ಏನು ಕೆಲಸ ಮಾಡಬೇಕು, ಇದರಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಹೇಳಿಕೊಡ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮೊದಲು ನಮ್ಮ ಒಂದು ಚಾನಲನ್ನು ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಮರೀದಿರ ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ಪಕ್ಕದಲ್ಲಿ ಕಾಣುತ್ತಿರೋದು ಬೆಲ್ ಐಕನನ್ನು ಪ್ರೆಸ್ ಮಾಡಿ ಮತ್ತು ಆಲನ್ನು ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಇದರಿಂದ ನಾನು ಹಾಕೋ ಯಾವುದೋ ವಿಡಿಯೋ ಆಗಲಿ ನಿಮಗೆ ಫಸ್ಟಲ್ಲೇ ನೋಟಿಫಿಕೇಷನ್ ಬರುತ್ತೆ. ನೀವು ಮೊದಲು ವೀಡಿಯೋನ ನೋಡ್ಬೋದು ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವೀಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಈ ಒಂದು ಕಂಪನಿಯ ಹೆಸರು ಬಂದುಬಿಟ್ಟು mintpro ಅಂತ. ಟರ್ಟಲ್ ಮಿಂಟ್ ಅಂತ ಇದೆ ಆ ಒಂದು ಕಂಪ್ನಿ. ಟರ್ಟಲ್ ಮಿಂಟ್ ಅಂತ ಇದೆಯಲ್ಲ ಆ ಒಂದು ಕಂಪ್ನಿಯವ್ರಿಗೆ mintpro ಅಂತ ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು. ಈ ಒಂದು ಕಂಪನಿಲಿ ನೀವು ಏನು ಮಾಡಬೇಕು ಅಂತಂದರೆ, ಇನ್ಶೂರೆನ್ಸನ್ನು ಸೇಲ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಒಂದು ಮ್ಯೂಚುವಲ್ ಫಂಡು, ಎರಡನ್ನು ಸೇಲ್ ಮಾಡಬೇಕಾಗುತ್ತೆ. ಇನ್ಶೂರೆನ್ಸಲ್ಲಿ ಕೂಡ ಒಳ್ಳೆ ಕಮಿಷನ್ ಇದೆ ಈ ಒಂದು ಕಂಪ್ನಿಲಿ. ನಾನು ಕೂಡ ತುಂಬ ಒಂದು 8ರಿಂದ 9 ತಿಂಗಳಿಂದ ನಾನು ಈ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ತುಂಬ ಕಮಿಷನ್ ಕೂಡ ಚೆನ್ನಾಗಿದೆ. ನಾನು ಕೂಡ ಇನ್ಶೂರೆನ್ಸನ್ನು ಮಾಡಿಸ್ಕೊಡ್ತೀನಿ ಈ ಕಂಪ್ನಿ ಕಡೆಯಿಂದ. ಅದೇ ಥರ ನೀವು ಒಂದು ಈ ಕಂಪ್ನಿಯಲ್ಲಿ ಇನ್ಶೂರೆನ್ಸ್ನ ಸೇಲ್ ಮಾಡೋದ್ರಿಂದ ಒಂದು ಚೆನ್ನಾಗಿರೋ ಅರ್ನಿಂಗ್ಸನ್ನು ತಗೋಬೋದು ಫ್ರೆಂಡ್ಸ್. ಹಾಗೆ ಫಸ್ಟು ಈ ಕಂಪ್ನಿಯಲ್ಲಿ ರಿಜಿಸ್ಟರ್ ಆಗಬೇಕು ಫ್ರೆಂಡ್ಸ್. ರಿಜಿಸ್ಟರ್ ಆಗೋದು ಹೇಗೆ ಅಂತಂದರೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ, ರೆಫರಲ್ ಲಿಂಕು. ಅದನ್ನು ಟಚ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಪ್ಲೇಸ್ಟೋರ್ಗೆ ಕರ್ಕೊಂಡು ಹೋಗುತ್ತೆ. mintpro ಅಂತ ಅಪ್ಲಿಕೇಶನ್ ಸಿಗುತ್ತೆ ಪ್ಲೇಸ್ಟೋರಲ್ಲಿ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. mintpro ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಕ್ರಿಯೇಟ್ ನ್ಯೂ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ನಿಮ್ಮ ಒಂದು ನೇಮ್ ಆಗಿರ್ಬೋದು ಅಥವಾ ಡೇಟ್ ಆಫ್ ಬರ್ತು ಮತ್ತು ಇಮೇಲ್ ID, ಫೋನ್ ನಂಬರನ್ನು ಹಾಕಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಹೋಮ್ ಪೇಜ್ಗೆ ಹೋಗುತ್ತೆ. ಹೋಮ್ ಪೇಜ್ಗೆ ಹೋದ್ಮೇಲೆ ಪ್ರೊಫೈಲ್ ಅಂತ ಕಾಣಿಸುತ್ತೆ. ಕೆಳಗಡೆ ನಿಮಗೆ ಕಾರ್ನರಲ್ಲಿ ಪ್ರೊಫೈಲ್ ಅಂತ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಫಿಲ್ ಡೀಟೇಲ್ಸ್ ಅಂತ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು ಫ್ರೆಂಡ್ಸ್. ಆಧಾರ್ ಕಾರ್ಡು, ಪಾನ್ ಕಾರ್ಡು ಮತ್ತು ನಿಮ್ಮ ಒಂದು SLC ಆಗಿದ್ದರೆ ಸಾಕು ಇವ್ರನ್ನ ವರ್ಕ್ ಮಾಡೋಕ್ಕೆ. SLC ಮಾರ್ಕ್ ಶೀಟು ಮತ್ತು ನಿಮ್ಮ ಒಂದು ಸೆಲ್ಫಿ, ಅದಷ್ಟನ್ನು ಒಂದು ಅಪ್ಡೇಟ್ ಮಾಡಿದ್ರೆ ನಿಮ್ಮ ಒಂದು ಅಕೌಂಟು ಓಪನ್ ಆಗುತ್ತೆ ಫ್ರೆಂಡ್ಸ್. ಇದೆಲ್ಲ ಯಾಕೆ ಅಪ್ಡೇಟ್ ಮಾಡಬೇಕು ಅಂತಂದರೆ, ಇದು IRDAI ಕಡೆಯಿಂದ ಅಪ್ರೂವ್ ಆಗಿರೋ ಒಂದು ಗೌರ್ಮೆಂಟ್ ಅಪ್ರೂವ್ಡು ಕಂಪ್ನಿ ಆಗಿರುತ್ತೆ ಇನ್ಶೂರೆನ್ಸ್ ಕಂಪ್ನಿ ಎಲ್ಲ. ಅದಕ್ಕೋಸ್ಕರ ಇನ್ಶೂರೆನ್ಸ್ ಮಾಡ್ಕೊಡೋಕ್ಕೆ ಗೌರ್ಮೆಂಟ್ ಅಪ್ರೂವ್ಡ್ ಆಗಿರುತ್ತೆ. ಮತ್ತು ನಿಮ್ಮ ಪಾಸ್ಬುಕ್ದು ಜೆರಾಕ್ಸ್ ಅಲ್ಲ, ನಿಮ್ಮ ಪಾಸ್ಬುಕ್ದು ಒಂದು ಫೋಟೋ ಮತ್ತು ಅಕೌಂಟ್ ನಂಬರ್ ಹಾಕಬೇಕಾಗುತ್ತೆ. ಯಾಕಂದರೆ ನಿಮ್ಮ ಒಂದು ಪೇಮೆಂಟ್ನ ರಿಸೀವ್ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಅಕೌಂಟ್ ನಂಬರ್ ಹಾಕಬೇಕಾಗುತ್ತೆ. ಇದೆಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಒಂದು ಟ್ರೈನಿಂಗನ್ನು ಕೊಡ್ತಾರೆ ಫ್ರೆಂಡ್ಸ್ ಕಂಪ್ನಿ ಕಡೆಯಿಂದ. ಈ ಟ್ರೈನಿಂಗು ನಾನು ಸ್ಟಾರ್ಟಿಂಗಲ್ಲಿ ಹೇಳ್ಬಿಡ್ತೀನಿ ನಿಮಗೆ ತಾಳ್ಮೆ ಇದ್ದರೆ ಮಾತ್ರ ಇದಕ್ಕೆ ರಿಜಿಸ್ಟರ್ ಆಗಿ ಫ್ರೆಂಡ್ಸ್. ಯಾಕೆ ಅಂತಂದರೆ ವಿತಿನ್ 24 to 48 hours, ಅಂದರೆ 1 ರಿಂದ 2 ದಿವಸ ಆಗುತ್ತೆ ಅಕೌಂಟ್ ಆಕ್ಟಿವೇಷನ್ಗೆ. ಅದಕ್ಕೋಸ್ಕರ ತಾಳ್ಮೆ ಇದ್ದರೆ ಮಾತ್ರ ರಿಜಿಸ್ಟರ್ ಆಗಿ. ತಾಳ್ಮೆ ಯಾಕೆ ಬೇಕು ಅಂದರೆ, 15 ಅವರ್ ಒಂದು ಟ್ರೈನಿಂಗ್ ಇರುತ್ತೆ ಫ್ರೆಂಡ್ಸ್. 15 ಅವರ್ದು ಒಂದು ಟ್ರೈನಿಂಗ್ ಇರುತ್ತೆ. ಮತ್ತು ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ಎರಡನೇ ನೀವು ಎಕ್ಸಾಮ್ನ ಬರೀಬೇಕಾಗುತ್ತೆ ಫ್ರೆಂಡ್ಸ್. ಅಂದರೆ ಎಲ್ಲೂ ಹೋಗ್ಬಿಟ್ಟು ಎಕ್ಸಾಮ್ ಬರೀ ಅಂತಲ್ಲ, ಆನ್ಲೈನಲ್ಲಿ ಅವ್ರದ್ದು ಒಂದು ಅಪ್ಲಿಕೇಶನ್ mintpro ಹೇಳಿದ್ನಲ್ಲ, ಅದರಲ್ಲೇ ಅಪ್ಲಿಕೇಶನಲ್ಲಿ ಎಕ್ಸಾಮನ್ನು ಬರೀಬೇಕಾಗುತ್ತೆ. ಎಕ್ಸಾಮನ್ನು ಬರೆದೋದ್ರೆ ಪಾಸ್ ಆದಮೇಲೆ ನಿಮಗೆ IRDAI ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಫ್ರೆಂಡ್ಸ್. ಅದನ್ನ ಇಟ್ಕೊಂಡು ನೀವು ಇನ್ಶೂರೆನ್ಸ್ನ ಮಾಡ್ಬೋದು. ಅದಿಲ್ಲ ಅಂದರೆ ನೀವು ಯಾವುದೇ ಥರ ಇನ್ಶೂರೆನ್ಸ್ ಮಾಡೋಕ್ಕಾಗಲ್ಲ, ಇಲ್ಲೀಗಲ್ ಆಗುತ್ತೆ. ಅದಿದ್ದರೆ ನಿಮಗೆ ಲೀಗಲ್ ಆಗಿರುತ್ತೆ, ಇನ್ಶೂರೆನ್ಸ್ನ ಮಾಡ್ಬೋದು ಫ್ರೆಂಡ್ಸ್ ಈ ಕಂಪ್ನಿಯಿಂದ. ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಮತ್ತು ಎರಡನೇದು ಬಂದುಬಿಟ್ಟು ಅರ್ನಿಂಗ್ಸ್ ಬಗ್ಗೆ ಮಾತಾಡೋದಾದರೆ, ಕಮಿಷನ್ ಬಗ್ಗೆ ಮಾತಾಡೋದಾದರೆ, ಕಮಿಷನ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇವಾಗ ಎಕ್ಸಾಂಪಲ್ ನಾನು ಮಾಡ್ತಾ ಇರೋದು ಮೋಟಾರ್ ಇನ್ಶೂರೆನ್ಸ್ ಮಾತ್ರ. ಇದರಲ್ಲಿ ಎಲ್ಲ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಇದೆ, ವೆಹಿಕಲ್ ಇನ್ಶೂರೆನ್ಸ್ ಇದೆ, ಮತ್ತು ಇನ್ನೊಂದು ಟರ್ಮ್ ಇನ್ಶೂರೆನ್ಸ್ ಇದೆ, ಮತ್ತು ಆಕ್ಸಿಡೆಂಟ್ ಇನ್ಶೂರೆನ್ಸ್ ಇದೆ, ಮತ್ತು ಮೊಬೈಲ್ ಇನ್ಶೂರೆನ್ಸ್ ಇದೆ ಫ್ರೆಂಡ್ಸ್. ಇದಿಷ್ಟಲ್ಲಿ ನಾನು ಮಾಡ್ತಾ ಇರೋದು ಜಾಸ್ತಿ ನಾನು ಮಾಡೋದೇನಿದ್ರೆ ಮೋಟಾರ್ ಇನ್ಶೂರೆನ್ಸು. ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಅರ್ನಿಂಗ್ಸ್ ಹೆಂಗಿದೆ ಅಂತ. ನಾನು ಮೋಟಾರ್ ಇನ್ಶೂರೆನ್ಸಲ್ಲಿ ಒಂದು 20,000 ಇಂಟು ಇನ್ಶೂರೆನ್ಸನ್ನು ಮಾಡ್ತೀನಿ. ಅಂದರೆ ಕಮರ್ಷಿಯಲ್ ವೆಹಿಕಲ್ ಎಲ್ಲ ಬೋರ್ಡ್ ವೆಹಿಕಲ್ಗೆ ಒಂದು 20,000 ರೂಪೀಸ್ದು ಒಂದು ಇನ್ಶೂರೆನ್ಸನ್ನು ಮಾಡಿಕೊಡ್ತೀನಿ. ಅದರಲ್ಲಿ ನನಗೆ ಕಮಿಷನ್ ಎಷ್ಟು ಬರುತ್ತೆ ಅಂತಂದರೆ 3,000 to 4,000 ತನಕ ಒಂದು ಕಮಿಷನ್ ಬರುತ್ತೆ. ಹೌದು ಫ್ರೆಂಡ್ಸ್, 3,000ದಿಂದ 4,000 ತನಕ ಕಮಿಷನ್ ಬರುತ್ತೆ.
ಇದು ಫೇಕ್ ಅಲ್ಲ ಫ್ರೆಂಡ್ಸ್, ನಿಜ ಹೇಳ್ತಿರೋದು. ನಾನು ಆಲ್ರೆಡಿ 8ರಿಂದ 9 ತಿಂಗಳಿಂದ ಮಾಡ್ತಾಯಿದ್ದೀನಿ ಇದರಲ್ಲಿ. ಅದರಿಂದ ನಿಜ ಹೇಳ್ತಾ ಇರೋದು. ಒಂದು 3ರಿಂದ 4 ಸಾವಿರ ತನಕ ಒಂದು ಕಮಿಷನ್ ಸಿಗುತ್ತೆ. ಒಂದು 20,000 ಇನ್ಸೂರೆನ್ಸ್ನ ಮಾಡಿದ್ರೆ. ಒಂದು ಇನ್ಸೂರೆನ್ಸ್ ಪಾಲಿಸಿಗೆ ಎಷ್ಟು ಸಿಗುತ್ತೆ ಅಂದರೆ ನಿಮಗೆ ಒಂದು ತಿಂಗಳಲ್ಲಿ ಎಷ್ಟು ಪಾಲಿಸಿ ಸಿಗ್ಬೋದು ಅಂತ ನೀವೇ ಯೋಚನೆ ಮಾಡಿ. ಮತ್ತು ಇದನ್ನು ಪ್ರಮೋಟ್ ಮಾಡೋದೇನು ತುಂಬ ಕಷ್ಟ ಅಲ್ಲ ಫ್ರೆಂಡ್ಸ್. ಇದು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಇರುತ್ತೆ, ಅವ್ರ ಜೊತೆ ಶೇರ್ ಮಾಡ್ಕೋಬೋದು. ಮತ್ತು ಗಾಡಿಗಳು, ವೆಹಿಕಲ್ ನಿಮ್ಗೆ ಗೊತ್ತಿರೋ ಅವ್ರದ್ದು ಫ್ರೆಂಡ್ಸ್ ಹತ್ರ ಎಲ್ಲ ಗಾಡಿ ಇರ್ತದೆ, ಅವ್ರದ್ದೊಂದು ಗಾಡಿನ ಇಟ್ಕೊಂಡು ಇನ್ಸೂರೆನ್ಸನ್ನು ಮಾಡ್ಕೊಡ್ಬೋದು. ಮತ್ತು ಸೋಷಿಯಲ್ ಮೀಡಿಯಾ ಇದೆ, ಫೇಸ್ಬುಕ್ಕು ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅದರಲ್ಲಿ ಒಂದು ಪ್ರಮೋಟನ್ನು ಮಾಡೋದ್ರಿಂದ ನೀವು ಇನ್ಸೂರೆನ್ಸನ್ನು ಸೇಲ್ ಮಾಡಿ ಕಮಿಷನನ್ನು ತಗೋಬೋದು. ಮತ್ತು ನಿಮ್ಮ ಗೊತ್ತಿರೋ ಅಂಗಡಿಗಳಿಗೆ ಶಾಪ್ಸ್ ಇರ್ತವೆ, ಅಲ್ಲಿ ಹೋಗ್ಬಿಟ್ಟು ಈ ಥರ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮದೇ ಆದಂತಹ ಒಂದು ಸ್ಟಿಕ್ಕರನ್ನು ಅಂಟಿಸಿ ನಿಮ್ಮ ನಂಬರ್ ಹಾಕ್ಬಿಟ್ಟು ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ ಅಂತ ಅವ್ರಿಗೆ ಹೇಳ್ಬಿಟ್ಟು ಅಂಗಡಿಯವ್ರಿಗೆ ಇಷ್ಟು ಕಮಿಷನ್ ಕೊಡ್ತೀನಿ ಅಂತ ಹೇಳಿ ನೀವು ಕೂಡ ಅಲ್ಲಿ ಸೇಲ್ಸನ್ನು ಮಾಡಿಸ್ಕೋಬೋದು ಫ್ರೆಂಡ್ಸ್. ಈ ಥರ ಮಾಡಿಬಿಟ್ಟು ನಿಮ್ಮ ಸೇಲ್ಸನ್ನು ಇಂಕ್ರೀಸ್ ಮಾಡ್ಬೋದು. ಇದು ಕಂಪ್ನಿ ಬಂದುಬಿಟ್ಟು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮಿಂಟ್ಪ್ರೋ ಅಂದ್ಬಿಟ್ಟು ಕಂಪ್ನಿ ತುಂಬ ಚೆನ್ನಾಗಿದೆ. ನೀವು ಕೆಲಸನ ಇದರಲ್ಲಿ ಆರಾಮಾಗಿ ಮಾಡ್ಬೋದು. ವರ್ಕ್ ಫ್ರಮ್ ಹೋಮ್ ಮನೆಯಲ್ಲೇ ಕೂತ್ಕೊಂಡು ಒಂದು ಕೆಲಸನ ಮಾಡಿ. ನಾನು ತಮ್ನೈಲಲ್ಲಿ ಹಾಕಿರೋದಂಗೆ ತಿಂಗಳಲ್ಲಿ ಒಂದು 50,000ದಿಂದ 1,00,000 ತನಕ ಒಂದು ಇನ್ಕಮನ್ನು ತಗೋಬೋದು ಫ್ರೆಂಡ್ಸ್ ನೀವು. ಮತ್ತು ಇದರಲ್ಲಿ ಬಂದು ನಿಮಗೆ ರೆಫರಲ್ ಇನ್ಕಮ್ ಕೂಡ ಇರುತ್ತೆ ಫ್ರೆಂಡ್ಸ್. ರೆಫರಲ್ ಇನ್ಕಮ್ ಅಂತಂದರೆ ಹೆಂಗೆ ಅಂತಂದರೆ, ನೀವು ಪ್ರಾಡಕ್ಟ್ ಅಲ್ಲ, ನೀವು ಇನ್ಸೂರೆನ್ಸ್ಗೆ ಜಾಯ್ನ್ ಆಗಿದ ತಕ್ಷಣ ಒಂದಾದರೂ ಇನ್ಸೂರೆನ್ಸ್ ಮಾಡಿಕೊಟ್ರೆ, ಕಸ್ಟಮರ್ಸ್ಗೆ ಒಂದು ಇನ್ಸೂರೆನ್ಸ್ ಮಾಡಿಕೊಟ್ಬಿಟ್ರೆ ನೆಕ್ಸ್ಟು ಬೇರೆಯವ್ರಿಗೆ ರೆಫರಲ್ ಮಾಡ್ಬೋದು. ರೆಫರಲ್ ಬೋನಸ್ ಬಂದು ನಿಮಗೆ 3 ಸಲ ಬರುತ್ತೆ. 1,500 ರೂಪೀಸ್ ಸಿಗುತ್ತೆ. ಅಂದರೆ ಒಬ್ಬರಿಗೆ ರೆಫರ್ ಮಾಡಿದ್ರೆ ಫಸ್ಟ್ ಟೈಮ್ 500 ರೂಪೀಸ್. ಅಂದರೆ ಇವಾಗ ಪಾಲಿಸಿ ಏದಾದ್ರು ಸೇಲ್ ಮಾಡಿರ್ತಾರೆ, ಫಸ್ಟ್ ಪಾಲಿಸಿ ಸೇಲ್ ಮಾಡಿದ ತಕ್ಷಣ 500 ರೂಪೀಸ್ ಬರುತ್ತೆ. ಸೆಕೆಂಡ್ ಪಾಲಿಸಿ ಅವ್ರದ್ದು ಸೇಲ್ ಆಗಿದ ತಕ್ಷಣ ಇನ್ನೊಂದು 500 ರೂಪೀಸ್ ಬರುತ್ತೆ. ಥರ್ಡ್ ಪಾಲಿಸಿ ಸೇಲ್ ಆಗಿದ ತಕ್ಷಣ ಇನ್ನೂ 500 ರೂಪೀಸ್ ಬರುತ್ತೆ. 3 ಟೈಮ್ಸ್ ಒಂದು ರೆಫರಲ್ ಬೋನಸ್ ನಿಮಗೆ ಬರುತ್ತೆ. ಒಬ್ಬರಿಂದ 1,500 ರೂಪಾಯಿ ರೆಫರಲ್ ಬೋನಸ್ ಬರುತ್ತೆ ಫ್ರೆಂಡ್ಸ್ ನಿಮಗೆ. ತುಂಬ ಈಸಿಯಾಗಿದೆ ಫ್ರೆಂಡ್ಸ್ ಇದು. ವರ್ಕ್ ಫ್ರಮ್ ಹೋಮ್ ಈ ಕೆಲಸ ತುಂಬ ಈಸಿಯಾಗಿದೆ. ನೀವು ಆನ್ಲೈನ್ ಮುಖಾಂತರ ಪ್ರಮೋಟ್ ಮಾಡ್ಕೋಬೋದು ಈ ಒಂದು ನಿಮ್ಮ ಬಿಸ್ನೆಸ್ಸನ್ನು. ಮತ್ತು ಕಂಪ್ನಿ ಕಡೆಯಿಂದ ನಿಮಗೆ ಏನೆಲ್ಲ ಸಪೋರ್ಟ್ ಬೇಕು, ಕಂಪ್ನಿ ಕಡೆಯಿಂದ ಸಪೋರ್ಟ್ ಟೀಮ್ ಇದೆ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಏನಾದರೂ ಡೌಟ್ ಬಂದರೆ ನೀವು ಕಂಪ್ನಿ ಒಂದು ಸಪೋರ್ಟ್ ಟೀಮ್ಗೆ ರೀಚ್ ಮಾಡ್ಬೋದು. ಕಸ್ಟಮರ್ ಕೇರ್ದು ಮೆಸೇಜ್ ಸೆಂಟರ್ ಇರುತ್ತೆ, ಅಲ್ಲಿ ರೀಚ್ ಮಾಡಿದ್ರೆ ತುಂಬ ಈಸಿಯಾಗಿ ಫಾಸ್ಟಾಗಿ ಒಂದು ರೀಸಾಲ್ವನ್ನು ಮಾಡಿಕೊಡ್ತಾರೆ ಫ್ರೆಂಡ್ಸ್, ಏನಾದರೂ ಕಂಪ್ಲೇಂಟ್ ಇದ್ದರೆ. ಕಮಿಷನ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ ಆಗಿದೆ. ನಾನು ಆವಾಗಿಂದನೂ ಮಾಡ್ತಾಯಿದ್ದೀನಿ, ಅದಕ್ಕೇ ಬಿಡಿದ್ದಾರೆ ಈ ಕಂಪ್ನಿಯಲ್ಲಿ. ತುಂಬ ಕಮಿಷನ್ ಕೂಡ ಚೆನ್ನಾಗಿ ಕೊಡ್ತಾಯಿದ್ದಾರೆ. ಜಿನಿಯನ್ ಆಗಿರೋದು ಹೇಳಿ ಬ್ರೋ ಅಂತ ಕೇಳ್ತಾಯಿದ್ರಿ, ಅದಕ್ಕೋಸ್ಕರ ನಾನು ಈ ಕಂಪ್ನಿನ ರೆಕಮೆಂಡ್ ಮಾಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಇಷ್ಟ ಇದ್ದರೆ ಇದಕ್ಕೆ ಜಾಯ್ನ್ ಆಗಿಬಿಟ್ಟು ರಿಜಿಸ್ಟರ್ ಲಿಂಕ್ ಹೇಳಿದ್ನಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ, ರಿಜಿಸ್ಟರ್ ಲಿಂಕಲ್ಲಿ ಜಾಯ್ನ್ ಆಗಿಬಿಟ್ಟು ಈ ಕಂಪ್ನಿಲಿ ವರ್ಕ್ ಮಾಡ್ಬೋದು. ತುಂಬ ಈಸಿ ಇದೆ, ಆರಾಮಾಗಿ ಅರ್ನಿಂಗ್ಸನ್ನು ಮಾಡ್ಬೋದು ಫ್ರೆಂಡ್ಸ್. ಕಣ್ಣು ಮುಚ್ಕೊಂಡು ಆರಾಮ್ಸಾಗಿ ಅರ್ನಿಂಗ್ಸನ್ನು ಮಾಡ್ಬೋದು. ತುಂಬ ಚೆನ್ನಾಗಿದೆ. ಮತ್ತು ಯಾವುದೇ ಥರ ಮೋಸ ಇರೋಲ್ಲ, ಟ್ರಸ್ಟೇಬಲ್ ಆಗಿದೆ. ಟೈಮ್ ಟು ಟೈಮ್ ನಿಮಗೆ ಪೇಮೆಂಟ್ ಬರುತ್ತೆ. ಪೇಮೆಂಟ್ ಪೀರಿಯಡು ಹಂಗೆ ಹೇಳ್ಬೇಕು ಫ್ರೆಂಡ್ಸ್. ಪೇಮೆಂಟ್ ಪೀರಿಯಡ್ ಯಾವ ಥರ ಅಂತಂದರೆ ಮಂತ್ಲಿ 2 ಸಲ ನಿಮಗೆ ಪೇಮೆಂಟ್ ಕೊಡ್ತಾರೆ ಫ್ರೆಂಡ್ಸ್. ಯಾವ ಥರ 2 ಸಲ ಅಂತಂದರೆ, ಒಂದು ತಿಂಗಳಿಗೆ 30 ಡೇಸ್ ಕೌಂಟಿಂಗಲ್ಲಿ 2 ಸಲ ಪೇಮೆಂಟ್ ಕೊಡ್ತಾರೆ. ಯಾವ ಥರ ಅಂತಂದರೆ, ಇವಾಗ ಎಕ್ಸಾಂಪಲ್ 1ನೇ ತಾರೀಕಿಂದ 15ನೇ ತಾರೀಕು ತನಕ ನೀವು ಯಾವುದೇ ಒಂದು ಇನ್ಸೂರೆನ್ಸನ್ನು ಮಾಡಿರ್ತೀರ, ಅದ್ರದ್ದು ಒಂದು ಕಮಿಷನ್ ಬಂದ್ಬಿಟ್ಟು ನೆಕ್ಸ್ಟು ತಿಂಗಳು ನಿಮಗೆ, ಅಂದರೆ ಇವಾಗ ಸೆಪ್ಟೆಂಬರ್ ಅಲ್ವಾ, ಸೆಪ್ಟೆಂಬರ್ 1ನೇ ತಾರೀಕು ಇಟ್ಕೊಳ್ಳಿ. ಸೆಪ್ಟೆಂಬರ್ 1ನೇ ತಾರೀಕು ಇವಾಗ 1ನೇ ತಾರೀಕಿಂದ 15ನೇ ತಾರೀಕು ತನಕ, ಸೆಪ್ಟೆಂಬರ್ 1ರಿಂದ 15ನೇ ತಾರೀಕು ತನಕ ನೀವು ಯಾವುದೇ ಇನ್ಸೂರೆನ್ಸ್ ಪಾಲಿಸಿ ಮಾಡಿದ್ರು ಕಮಿಷನ್ ಬಂದ್ಬಿಟ್ಟು ನಿಮಗೆ ನೆಕ್ಸ್ಟು ತಿಂಗಳು ಅಕ್ಟೋಬರ್ 16ನೇ ತಾರೀಕು ಇಲ್ಲ 17ನೇ ತಾರೀಕು ನಿಮ್ಮ ಒಂದು ಅಕೌಂಟ್ಗೆ ಸೆಟ್ಲ್ ಆಗುತ್ತೆ. 1 ಮಂತ್ ಬೇಕಾಗುತ್ತೆ. 16ನೇ ತಾರೀಕು ಇಲ್ಲ 17ನೇ ತಾರೀಕು ನಿಮ್ಮ ಅಕೌಂಟ್ಗೆ ಸೆಟ್ಲ್ ಆಗುತ್ತೆ. ಮತ್ತು ಸೆಪ್ಟೆಂಬರ್ 15ನೇ ತಾರೀಕಿಂದ ಸೆಪ್ಟೆಂಬರ್ 30ನೇ ತಾರೀಕು ಅಥವಾ 31ನೇ ತಾರೀಕು ಅಂದ್ಕೊಳ್ಳಿ ಫ್ರೆಂಡ್ಸ್. ಸೆಪ್ಟೆಂಬರ್ ಮಂತಲ್ಲ, ಬೇರೆ ಮಂತಲ್ಲೇ 31ನೇ ತಾರೀಕು ತನಕ ನೀವೇನೇ ಒಂದು ಕೆಲಸ ಮಾಡಿ ಒಂದು ಕಮಿಷನ್ ಬಂದಿದ್ರು ಇನ್ಸೂರೆನ್ಸಲ್ಲಿ, ಅದು ಬಂದುಬಿಟ್ಟು ನಿಮಗೆ ನೆಕ್ಸ್ಟು ತಿಂಗಳು 30ನೇ ತಾರೀಕು ಇಲ್ಲ 29th ಇಲ್ಲ 30ಗೆ ನಿಮ್ಮ ಅಕೌಂಟ್ಗೆ ಡೆಪಾಸಿಟ್ ಹೋಗುತ್ತೆ ಫ್ರೆಂಡ್ಸ್. ಪೇಮೆಂಟ್ಗೆ ಯಾವುದೇ ಥರ ಮೋಸ ಇಲ್ಲ. ಅರ್ನಿಂಗ್ಸು ಕೂಡ ತುಂಬ ಸಖತ್ತಾಗಿ ಕೊಡ್ತಾಯಿದ್ದಾರೆ. ಅದರಿಂದ ಯೂಸ್ ಮಾಡಿ ಫ್ರೆಂಡ್ಸ್. ಈ ಒಂದು ಕಂಪ್ನೀಲಿ ನೀವು ವರ್ಕ್ ಮಾಡ್ಬೋದು ಮಿಂಟ್ಪ್ರೋ ಅಂತ. ರಿಜಿಸ್ಟ್ರೇಷನ್ ತುಂಬ ಸಿಂಪಲ್ಲಾಗಿದೆ, ಹೇಳಿದ್ನಲ್ಲ ಆ ಥರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮತ್ತು ಟ್ರೈನಿಂಗು ಕೂಡ ಹೇಳಿದ್ದೀನಿ ನಿಮಗೆ. 15 ಅವರ್ ಟ್ರೈನಿಂಗ್ ಇರುತ್ತೆ. ಮತ್ತು ಒಂದು ಎಕ್ಸಾಮ್ ಕೂಡ ಇರುತ್ತೆ. ಎಕ್ಸಾಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಅದನ್ನು ಕ್ಲಿಯರ್ ಮಾಡ್ಕೊಬಿಟ್ರೆ ನಿಮಗೆ IRDA ಸರ್ಟಿಫಿಕೇಟ್ ನಿಮಗೆ ಸಿಕ್ಬಿಡುತ್ತೆ. ಅದನ್ನ ಇಟ್ಕೊಂಡು ನೀವು ಎಲ್ಲೇ ಇನ್ಸೂರೆನ್ಸ್ ಕಂಪ್ನಿ ಒಂದು ಕೆಲಸನ ಮಾಡ್ಬೋದು ಫ್ರೆಂಡ್ಸ್. IRDA ಸರ್ಟಿಫಿಕೇಟ್ ಇಟ್ಕೊಂಡು ನೀವು ಈ ಕಂಪ್ನಿಲಿ ಒಂದು ಇನ್ಸೂರೆನ್ಸನ್ನು ಮಾಡ್ಬೋದು. ಅದು ಸರ್ಟಿಫೈಡ್ ಒಂದು ಸರ್ಟಿಫಿಕೇಟ್. ಅದು ಟ್ರೈನಿಂಗಲ್ಲಿ ನಿಮಗೆ ಎಲ್ಲ ಹೇಳ್ಕೊಡ್ತಾರೆ ಫ್ರೆಂಡ್ಸ್. ಎಲ್ಲದ್ರ ಬಗ್ಗೆನೂ ತಿಳಿಸ್ಕೊಡ್ತಾರೆ, ಯಾವ ಥರ ಸೇಲ್ ಮಾಡೋದು ಮತ್ತು ಕಮಿಷನ್ ಸ್ಟ್ರಕ್ಚರ್ ಹೆಂಗಿದೆ ಅದೆಲ್ಲ ತಿಳಿಸ್ಕೊಡ್ತಾರೆ ಟ್ರೈನಿಂಗಲ್ಲಿ. ಎಲ್ಲ ತಿಳ್ಕೊಂಡು ಮಾಡಿ ಫ್ರೆಂಡ್ಸ್.
ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡ್ಬೋದು ಫ್ರೆಂಡ್ಸ್. ಹಾಗೆ ಅಕ್ಕಪಕ್ಕ ಡಿಸ್ಟರ್ಬೆನ್ಸ್ ತುಂಬ ಬರ್ತಾಯಿದೆ ಫ್ರೆಂಡ್ಸ್. ನೆಕ್ಸ್ಟ್ ಟೈಮಿಂದ ಡಿಸ್ಟರ್ಬೆನ್ಸ್ ಇಲ್ಲದೇ ಆ ಥರ ನೋಡ್ಕೊತೀನಿ. ನಂದು ಇನ್ನೊಂದು ಮೈಕ್ ಇದೆ, ಡಿಸ್ಟರ್ಬೆನ್ಸ್ ಬರ್ತಾ ಇರಲಿಲ್ಲ. ಅದು ಸ್ವಲ್ಪ ಕೆಲಸ ಇತ್ತು, ಬೇರೆ ಕಡೆ ಇದೆ ಮೈಕ್. ಅದು ಅಕ್ಕಪಕ್ಕ ತುಂಬ ಡಿಸ್ಟರ್ಬೆನ್ಸ್ ಬರ್ತಾಯಿದೆ, ಕೇಳ್ತಾ ಇರ್ಬೋದು ನಿಮಗೆ ಡಿಸ್ಟರ್ಬೆನ್ಸು. ತುಂಬ ಜನ ಕಾಮೆಂಟ್ ಮಾಡಿದ್ರಿ ನಂದು ಹಳೆ ವೀಡಿಯೋಗೆ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಬೇಕಾ ನಿಮಗೆ ಮುಂದೆ ವೀಡಿಯೋ ಚೆನ್ನಾಗಿರೋದು ಮಾಡ್ಕೊಡ್ತೀನಿ ಅಂತ ವೀಡಿಯೋ ಮಾಡಿದ್ರಿ. ತುಂಬ ಜನ ಕಾಮೆಂಟ್ ಮಾಡಿದ್ದೀರಿ ಅಂತ ತುಂಬ ಸಂತೋಷ ಆಯಿತು ಫ್ರೆಂಡ್ಸ್. ಇಷ್ಟು ರೆಸ್ಪಾನ್ಸ್ ಮಾಡ್ತಾ ಇರೋದಕ್ಕೆ, ವೀಡಿಯೋಗೆ ಸಪೋರ್ಟ್ ಕೊಡ್ತಾ ಇರೋದಕ್ಕೆ ತುಂಬ ಸಂತೋಷ ಆಯಿತು. ಇದೇ ಥರ ಮುಂದೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ವೀಕ್ಲಿ ಒನ್ಸು ವೀಡಿಯೋ ಮಾಡ್ತೀನಿ ಅಂತ ಹೇಳಿದೆ. ಈ ವೀಕಲ್ಲಿ ವೀಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ವೀಕಲ್ಲಿ ಇನ್ನೂ ಚೆನ್ನಾಗಿರೋಂಥ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ವೀಡಿಯೋನ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡ್ಬೋದು ಫ್ರೆಂಡ್ಸ್. ಅದನ್ನು ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಅಪ್ಲಿಕೇಶನ್ ಮಾತ್ರ ತುಂಬ ಜೆನ್ಯೂನ್ ಆಗಿದೆ ಫ್ರೆಂಡ್ಸ್, ಹೇಳಿದ್ದೀನಿ ವೀಡಿಯೋದಲ್ಲೇ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಧನ್ಯವಾದಗಳು.